ಪ್ರಕರಣದಲ್ಲಿ ಬಂಧಿತರಾಗಿ ಜೈಲಿನಲ್ಲಿರುವ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ನೀಡುವ ವಿಚಾರವಾಗಿ ಗೊಂದಲಕ್ಕೊಳಗಾದ ದೆಹಲಿ ಹೈಕೋರ್ಟ್ ದೆಹಲಿ ಮುಖ್ಯಮಂತ್ರಿಯನ್ನ ಮತ್ತೆ ಬಂಧಿಸಲು ಜಾರಿ ನಿರ್ದೇಶನಾಲಯ ಉದ್ದೇಶಿಸಿದೆಯೇ ಎಂದು ಬುಧವಾರ ಪ್ರಶ್ನಿಸಿದೆ. ಆಪಾದಿತ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧನಕ್ಕೊಳಗಾಗಿ ಜೈಲಿನಲ್ಲಿರುವ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು ಮಾಡಿದ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ನೀನಾ ಬನ್ಸಾಲ್ ಅವರು, ನಾನು ಗೊಂದಲಕ್ಕೊಳಗಾಗಿದ್ದೇನೆ, ನೀವು ಏನು ಮಾಡಲು ಬಯಸುತ್ತೀರಿ, ನೀವು ಅವರನ್ನು ಮತ್ತೆ ಬಂಧಿಸಲು ಹೊರಟಿದ್ದೀರಾ ಎಂದು ಕೇಳಿದರು. ನವೆಂಬರ್ 2021ರಲ್ಲಿ ಪರಿಚಯಿಸಲಾದ ಅಬಕಾರಿ ನೀತಿಯ ಅಡಿಯಲ್ಲಿ ದೆಹಲಿ ಸರ್ಕಾರವು ಮದ್ಯದ ಚಿಲ್ಲರೆ ಮಾರಾಟದಿಂದ ಹಿಂತೆಗೆದುಕೊಂಡಿತ್ತು, ಖಾಸಗಿ ಪರವಾನಗಿಯ ಅಂಗಡಿಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿತ್ತು. ಜುಲೈ 2022ರಲ್ಲಿ ದೆಹಲಿ ಮುಖ್ಯ ಕಾರ್ಯದರ್ಶಿ ನರೇಶ್ ಕುಮಾರ್ ಅವರು ನೀತಿಯಲ್ಲಿನ ಸಂಪೂರ್ಣ ಉಲ್ಲೇಖನೆಗಳನ್ನು ಬೆಳಕಿಗೆ ತಂದು ಮದ್ಯದ ಪರವಾನಗಿದಾರರಿಗೆ ಅನುಚಿತ ಪ್ರಯೋಜನಗಳನ್ನು ಆರೋಪಿಸಿದ್ರು. ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ನೀತಿಯನ್ನು ರದ್ದುಗೊಳಿಸಲಾಯಿತು. ಅಬಕಾರಿ ನೀತಿಯನ್ನು ರೂಪಿಸುವಲ್ಲಿ ಮದ್ಯದ ಕಂಪನಿಗಳು ಭಾಗಿಯಾಗಿವೆ ಎಂದು ಸಿಬಿಐ ಆರೋಪಿಸಿದೆ. ಇದು ಅವರಿಗೆ 12ರಷ್ಟು ಲಾಭ ನೀಡುತ್ತದೆ. ಸೌತ್ ಗ್ರೂಪ್ ಎಂದು ಕರೆಯಲ್ಪಡುವ ಮದ್ಯದ ಲಾಬಿಯು ಎಎಪಿಗೆ 100 ಕೋಟಿಗಳಷ್ಟು ಕಿಕ್ಬ್ಯಾಕ್ಗಳನ್ನು ಪಾವತಿಸಿದೆ. ಅದರ ಭಾಗವನ್ನು ಸಾರ್ವಜನಿಕ ಸೇವಕರಿಗೆ ರವಾನಿಸಲಾಗಿದೆ ಎಂದು ಅದು ಹೇಳಿದೆ. ಜಾರಿ ನಿರ್ದೇಶನಾಲಯವು ಕಿಕ್ಬ್ಯಾಕ್ಗಳನ್ನು ಲಾಂಡ್ರಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದೆ. ಎಎಪಿ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದೆ ಮತ್ತು ಕೇಜ್ರಿವಾಲ್ ಅವರ ಬಂಧನವನ್ನು ಬಿಜೆಪಿ ಪಿತೂರಿ ಎಂದು ಕರೆದಿದೆ. ಕಿಕ್ಬ್ಯಾಕ್ಗಳನ್ನು ಎಎಪಿ ತನ್ನ ಚುನಾವಣಾ ಪ್ರಚಾರಕ್ಕೆ ಹಣ ನೀಡಲು ಬಳಸಿದೆ ತನಿಖಾ ಸಂಸ್ಥೆ ಎಂದು ಹೇಳಿದೆ.